ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಶ್ಲೋಕ 24. ಅಗ್ನಿರ್ಜ್ಯೋತಿರಃ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ವಿದೋ ಜನಾಃ. ಅಗ್ನಿ ಹಗಲು, ಶುಕ್ಲಪಕ್ಷ, ಉತ್ತರಾಯಣದ 6 ತಿಂಗಳು ಇವುಗಳು ಅಧಿಪತ್ಯವಿರುವ ಸಮಯ. ಈ ಸಮಯದಲ್ಲಿ ಸತ್ತವರು ಕ್ರಮವಾಗಿ ಆ ದೇವತೆಗಳ ಅಧಿಪತ್ಯವಿರುವ ದಾರಿಯಲ್ಲಿ ಮುಂದೆ ಹೋಗುತ್ತಾ ಬ್ರಹ್ಮಲೋಕವನ್ನು ಸೇರುತ್ತಾರೆ. ಈ ಮಾರ್ಗಕ್ಕೆ ದೇವಯಾನ ಎಂದು ಹೆಸರು. ಪರಮ ತತ್ವವನ್ನು ಪರೋಕ್ಷವಾಗಿ ಅರಿತ ಜನರು ಅಲ್ಲಿ ಸೇರಿ ಬ್ರಹ್ಮನ ಮಹಾಪ್ರಳಯದ ತನಕ ಬ್ರಹ್ಮದೇವರ ಆಯುಷ್ಯ ಮುಗಿಯವರೆಗೆ ಅಲ್ಲಿದ್ದು ಅನಂತರ ಮುಕ್ತಿಯನ್ನು ಪಡೆಯುತ್ತಾರೆ. ಇದಕ್ಕೆ ಕ್ರಮ ಮುಕ್ತಿ ಎಂದು ಹೆಸರು. ಅಪರೋಕ್ಷ ಜ್ಞಾನಿಗಳು ಬ್ರಹ್ಮಲೋಕಕ್ಕೆ ಹೋಗದೆ ಕೂಡಲೇ ಮುಕ್ತರಾಗುತ್ತಾರೆ. ಜೀವಂತವಾಗಿರುವಾಗಲೇ ಅಥವಾ ಮರಣ ಆದ ನಂತರ ಕೂಡಲೇ ದೊರೆಯುವ ಇಂತಹ ಮುಕ್ತಿಗೆ ಸದ್ಯೋಮುಕ್ತಿ ಎಂದು ಹೆಸರು. ಅಗ್ನಿ ಮತ್ತು ಜ್ಯೋತಿ ಇವರು ವಹನಿಯ ಮಕ್ಕಳು. ಮಧ್ಯಾಹ್ನದ ದೇವತೆಯ ಜೊತೆ ಹಗಲಿನ ದೇವತೆ, ಹುಣ್ಣಿಮೆಯ ದೇವತೆ, ಶುಕ್ಲ ಪಕ್ಷದ ದೇವತೆ, ಉತ್ತರಾಯಣದ 6 ತಿಂಗಳಿನ ದೇವತೆಗಳು, ಸಂಕ್ರಾಂತಿಯ ದೇವತೆ, ಉತ್ತರಾಯಣದ ದೇವತೆ. ಈ ದಾರಿಯಲ್ಲಿ ಹೋದವರು ಭಗವಂತನನ್ನು ಬಲ್ಲವರು ಭಗವಂತನನ್ನೇ ಸೇರುತ್ತಾರೆ. ಮತ್ತು ಯಾವುದೇ ಕಾರಣಕ್ಕೂ ಈ ಭೂಮಿಗೆ ಅವರು ಮರಳಿ ಬರುವುದಿಲ್ಲ. ದೇಹದಿಂದ ಹೊರಬಂದ ಮೋಕ್ಷಕ್ಕೆ ಯೋಗ್ಯವಾದ ಜೀವನವನ್ನು ಮೊದಲು ಸ್ವಾಗತಿಸುವವರು ವೈಶ್ವಾನರ, ಪ್ರಧಾನ ಅಗ್ನಿ, ಅವರ ಮಕ್ಕಳಾದ ಅಗ್ನಿ ಮತ್ತು ಜ್ಯೋತಿ. ಈ ದೇವತೆಗಳು ಜೀವವನ್ನು ಸತ್ಕರಿಸಿ ಮುಂದಕ್ಕೆ ಕಳುಹಿಸುತ್ತಾರೆ. ಮುಂದೆ ಜೀವವನ್ನು ಬೆಳಕಿನ ಮತ್ತು ಮಧ್ಯಾಹ್ನದ ದೇವತೆಗಳು ಸ್ವಾಗತಿಸುತ್ತಾರೆ. ಈ ನಿಜವಾದ ಬೆಳಕಿನ ಅನುಭವದೊಂದಿಗೆ ಈ ಜೀವ ಮುಂದಕ್ಕೆ ಹೋಗಿ ಶುಕ್ಲ ಪಕ್ಷ ಮತ್ತು ಹುಣ್ಣಿಮೆಯ ದೇವತೆಯನ್ನು ತಲುಪುತ್ತಾರೆ. ಅನಂತರ ಸಂಕ್ರಮಣ ಉತ್ತರಾಯಣದ ದೇವತೆಯ ಜೊತೆಗೆ ಉತ್ತರಾಯಣದ 6 ತಿಂಗಳ ದೇವತೆಗಳು ಜೀವವನ್ನು ಭಗವಂತನೆಡೆಗೆ ಕಳುಹಿಸಿಕೊಡುತ್ತಾರೆ. ಹೀಗೆ ಯಾರು ಈ ದಾರಿಯಲ್ಲಿ ಸಾಗುತ್ತಾರೋ ಅವರು ಎಂದೂ ಮರಳಿ ಬರುವುದಿಲ್ಲ. ನಿತ್ಯ ಸತ್ಯವಾದ ಭಗವಂತನನ್ನೇ ಸೇರುತ್ತಾರೆ. ಹರೇ ಕೃಷ್ಣ.